ಮಾರ್ನಿಂಗ್ ನಮ್ಮ ನ್ಯೂ ಡಾಗ್ ಹ್ಯಾರಿನ ವಾಕಿಂಗ್ಗೋಸ್ಕರ ಕರ್ಕೊಬಂದೆ. ಸೊ ನೆನ್ನೆ ಇಲ್ಲಿ JCPಲೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಹೊಸದಾಗಿ ಮನೆ ಮಾಡಿದ್ದಾರೆ, ಅವರು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ನೋಡ್ಬೋದು ಯಾವ ರೀತಿ ಆಗಿದೆ ಅಂಥೇಳಿ. ರೋಡ್ ಮಾತ್ರ ಈ ಗತಿ ಮಾಡಿಟ್ಟಿದ್ದಾರೆ. ಇಷ್ಟು ದಿನ ಈ ಮರಗಳಿದ್ದರಿಂದ ಚೆನ್ನಾಗಿ ನೆರಳೆಲ್ಲ ಇರ್ತಿತ್ತು. ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ನ ಕೊಟ್ಟಿಲ್ಲ, ತುಂಬ ಟೈಮ್ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಇವ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ತುಂಬ ದಿನ ಆಗಿತ್ತು ಹೇರ್ ಕಟ್ ಮಾಡಿಸಿ, ಗಡ್ಡ ಕೂಡ ಬೆಳ್ಕೊಂಡಿತ್ತು. ಹಾಗಾಗಿ ಹೇರ್ ಕಟ್ ಮಾಡಿಸಿ ಗಡ್ಡನ ಟ್ರಿಮ್ ಮಾಡಿಸೋಣ ಅಂತ ಬಂದಿದ್ದೆ. ಜೊತೆಗೆ ನಮ್ಮ ಡಾಗ್ಸ್ಗಳಿಗೆ ಡಾಗ್ ಫುಡ್ ಕೂಡ ಬೇಕಿತ್ತು. ಹೇರ್ ಕಟ್ಟೆಲ್ಲ ಮುಗಿಸ್ಕೊಂಡು ಇಲ್ಲೇ ಪೆಟ್ ಶಾಪ್ ಇದೆ, ಅಲ್ಲಿ ಹೋಗಿ ಫುಡ್ನೆಲ್ಲ ತೊಗೊಂಡೆ. ಈ ಸಲ ಬಂದು ರೂಲ್ಸ್ ಫುಡ್ನ ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದು ಬೌಲರ್ಸ್ ಫುಡ್ನ ತೊಗೊಬಂದಿದ್ದೆ. ಏನಕ್ಕೆ ಈ ರೀತಿ ಫುಡ್ನ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ರೂಲ್ ಫುಡ್ನ ಕಂಟಿನ್ಯೂ ಆಗ್ತಾಯಿದ್ದೀನಿ ಅಂತ ಹೇಳಿದ್ರೆ ಕೆಲವೊಂದ್ಸಲ ಈ ಫುಡ್ ಸಿಗಲ್ಲ. ಆಗ ಬೇರೆ ಫುಡ್ನ ಸಡನ್ನಾಗಿ ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ರೆ ಡಾಗ್ ಬಂದು ಫುಡ್ನ ತಿನ್ನಲ್ಲ, ಆ ರೀತಿ ಆಗ್ತಾಯಿದೆ. ಹಾಗಾಗಿ ಲಾಸ್ಟ್ ಟೈಮ್ ಬಂದು ಫಸ್ಟು ರೂಲ್ಸ್ ಕೊಟ್ಟೆ, ಲಾಸ್ಟ್ ಟೈಮು ಬಂದು ಬೌಲರ್ಸ್ನ ಕೊಟ್ಟೆ, ಈಗ ಮತ್ತೆ ರೂಲ್ಸ್ನ ಕೊಡ್ತಾ ಇದ್ದೀನಿ. ಈ ರೀತಿ ಕೊಡೋದ್ರಿಂದ ಒಂದು ವೇಳೆ ಫುಡ್ಡು ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರು ಬೇರೆ ಫುಡ್ನ ಹಾಕಿದ್ರು ಡಾಗ್ ಬಂದು ತಿನ್ನುತ್ತೆ. ಹಾಗಾಗಿ ಈಗ ಈ ರೀತಿ ಮಾಡ್ತಾ ಇದ್ದೀನಿ, ಫುಡ್ನ ಬಂದು ಚೇಂಜ್ ಮಾಡಿ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಬೆನಿಫಿಟ್ ಅಂತ ಹೇಳಿದ್ರೆ, ಈಗ ಈ ಫುಡ್ನಲ್ಲಿ ಕೆಲವೊಂದು ಪ್ರೋಟೀನ್ ಆಗಿರ್ಬೋದು, ಹಾಗೆ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ಚೇಂಜ್ ಇರುತ್ತೆ. ಹಾಗೆ ಬೌಲರ್ಸಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಬಂದು ಚೇಂಜ್ ಇರುತ್ತೆ. ಸೊ ಈ ರೀತಿ ಚೇಂಜ್ ಮಾಡಿಕೊಟ್ಟಾಗ ಇದರಲ್ಲಿರೋ ಪ್ರೋಟೀನ್ ಹಾಗೆ ವಿಟಮಿನ್ ಡಾಗಲ್ಲಿ ಸೇರುತ್ತೆ. ಜೊತೆಗೆ ಆ ಫುಡ್ಡಲ್ಲಿರೋ ವಿಟಮಿನ್ಸ್ ಪ್ರೋಟೀನ್ ಕೂಡ ಸೇರ್ತಾ ಇರುತ್ತೆ. ಎಲ್ಲ ಫುಡ್ಡಲ್ಲೂ ಸೇಮ್ ವಿಟಮಿನ್ಸ್ ಹಾಗೆ ಫಾರ್ಮುಲಾಗಳಿರಲ್ಲ, ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ಈ ರೀತಿ ಚೇಂಜ್ ಮಾಡಿಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫುಡ್ಡಲ್ಲಿ ಕೆಲವೊಂದು ವಿಟಮಿನ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಬೇರೆ ಫುಡ್ಡಲ್ಲಿ ಸಿಗುತ್ತೆ. ಹಾಗಾಗಿ ಈಗ ಬಂದು ಫುಡ್ನ ಚೇಂಜ್ ಮಾಡಿಕೊಡ್ತಾ ಇದ್ದೀನಿ. ಇದರಿಂದ ಡಾಗಿಗೂ ಕೂಡ ಬೆನಿಫಿಟ್ ಇರುತ್ತೆ. ಒಂದೇ ಸಲ ಚೇಂಜ್ ಮಾಡಬಾರ್ದು. ಈ ಫುಡ್ಡು ನೀವು ತರಬೇಕು ಅಂತ ಹೇಳಿದ್ರೆ, ಇನ್ನು ಲಾಸ್ಟ್ ಏನು ಫುಡ್ ಇದೆ ಅದು ಖಾಲಿ ಹಾಕಿಂತ ಮುಂಚೆನೇ ಈ ಫುಡ್ನ ತಗೋಬೇಕು. ಆಗ ಇದರಲ್ಲಿ ಕೊಟ್ಟಿರ್ತಾರೆ ಇಷ್ಟು ಪ್ರಮಾಣದಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು ಅಂಥೇಳಿ. ಸೊ ಆ ರೀತಿ ನೀವು ಚೇಂಜ್ ಮಾಡ್ಕೋಬೇಕು. ಫಸ್ಟು 25% ಸೊ ಬೇರೆ ಫುಡ್ಡು, 75% ಈ ಫುಡ್ಡು, ನೆಕ್ಸ್ಟು 50% ಆ ಫುಡ್ಡು, ಹಾಗೆ ಈ ಫುಡ್ಡು, ನೆಕ್ಸ್ಟು 25%, ಲಾಸ್ಟಿಗೆ ಫುಲ್ಲು ಈ ಫುಡ್ನ ನೀವು ಹಾಕೋಬೋದು. ಈ ರೀತಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಡೇ ಬೈ ಡೇ ಎಷ್ಟು ಚೇಂಜ್ ಮಾಡಬೇಕು ಅಂಥೇಳಿ ನೀವು ಫುಡ್ನ ಇಂಟ್ರೊಡ್ಯೂಸ್ ಮಾಡುವಾಗ ಡಾಗಿಗೆ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಚೇಂಜ್ ಮಾಡಿದ್ರಿ ಅಂತ ಹೇಳಿದ್ರೆ ಡಾಗಿಗೆ ಬಂದು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಈಗ ಬಂದು ಪ್ರೈಸ್ ಕೂಡ ಜಾಸ್ತಿ ಆಗಿದೆ, ನೋಡ್ತಾ ಇರ್ಬೋದು. 3299 ರೂಪಾಯಿ ಆಗಿದೆ. ಫುಡ್ ಎಲ್ಲ ಕೂಡ ಜಾಸ್ತಿ ಆಗ್ತಾಯಿದೆ. ಕ್ಯಾಲ್ಶಿಯಮ್ ಇದು ತೊಗೊಬಂದಿದೆ. ಲಾಸ್ಟ್ ಟೈಮೆಲ್ಲ ತೊಗೊಳ್ಳುವಾಗ 150 ರೂಪಾಯಿ ಇತ್ತು, ಈ ಸಲ ತೊಗೊಳ್ಳುವಾಗ 165 ರೂಪಾಯಿ ಇದು ಕ್ಯಾಲ್ಶಿಯಮ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ಆಗಿದೆ, ಬಟ್ ಇದರಿಂದ ತುಂಬ ಯೂಸ್ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.